ಸಂಬಂಧ ಗೌಡಗೆ ಸಂಬಂಧ ತಕರಾರ ಸೋಮಣ ಮುತ್ಯ ಮಾಡನ ವಿಚಾರ ಅವರು ಸೋಮಣ ಮುತ್ಯ ಮಾಡನ ವಿಚಾರ ಅವರು ಒಳಗವನ ಕಾರ್ಭಾರ ಗೌಡಗೆ ಸಂಬಂಧ ಗೌಡಕ್ಕೆ ಸಂಬಂಧ ತಕರಾರ ಹೌದು ಶೀತ ಪರ ಗೌಡಕ್ಕೆ ಸಂಬಂಧ ತಕರಾರ ಸೋಮಣ ಮುತ್ಯ ಮಾಡನ ವಿಚಾರ ಅವರು ಒಳಗವನ ಕಾರ್ಭಾರ ಸೋಮಣ ಮುತ್ಯ ಮಾಡನ ವಿಚಾರ ಅವರು ಒಳಗವನ ಕಾರ್ಭಾರ ಸುಳ್ಳೆ ಸುಳ್ಳೆ ಅಪಮಾನ ಹೌದು ಶೇತಗ್ ಹೋಗಂದು ಮೇಲನಾಡ ಠಿಕಣ ಅಣ್ಣ ತೆಳನಾಡ ಹೋಗಪ್ಪ ನೀನ ಕಾರುಣಿ ಕರಿ ಹರದವ ಸಿಗತಾದೋ ವತನ ಉಂಡತೆಂದು ಹೌದು ಚಿತ್ತ ಗೌಡಕ್ಕೆ ಮರತಾಳ ತೆಳನಾಡದಾಗ ಬೆಳೆಯ
ಹಾಡ್ರಿ ಸೋಮನ ಮುಕ್ತ ಮಾಡಲ ವಿಚಾರ ಅವರು ಒಳಗ ಅವನ ಕಾರ್ಬಾರ ಭಕ್ತಿ ಭಾವ ಭಾವನ ಮೇಲ ಎತ್ತು ತಾಯಿಯ ಜೀವ ದಯ ಇರಲಿ ದೇವ ನಿಮದು ಮಾಡುವೆ ಸೇವಾ ಭಾವನಗೌಡಕ್ಕೆ ಭಾವಗಾಗಲಿ ಅಂತ ತಾಯಿಯ ಜೀವ ಹಿಂದೆ ಕೊಂಬ ಹೌದು ಚೆತ್ತಗ ತಪಸ್ಸಿರ ಸಾವ ಮೇಲನಾಡದಾಗ ಹೌದು ಚೆತ್ತಗ ಬೇತಿತ್ತು ಮಲವ ಹೌದು ಚೆತ್ತ ಬೆಳೆಯಲಿ ಪರ ಗೌಡಕ್ಕೆ ಸಂಬಂಧ ತಕರಾರ ಸೋಮನ ಮುಕ್ತ ಮಾಡಲ ವಿಚಾರ ಅವರೊಳಗ ಅವನ ಕಾರ್ಬಾರ ಧೊರಿ ಅಗಶ್ಯಾಗ ಬಂಧರ್ದನ ಕರಿ ಉತ್ತಳಿಸಿದ ಹೇಳ್ತಾನ ಮೊದಲಿನ ತಾಯಿನ ಕರಿ ಕೂತಾಳಿ ಬಂದ ಹರಿ ಮುದ್ದಾಮ ಕರ್ದನ ಪರಿ ಪರಿ ಎಷ್ಟು ಕೇಳಿ ತಾಯಿ ಕೊಂಟೆ ಒಂದು ಕಪ್ಪಾಯ್ತು ಮಾರೇ ಅಭಿಷೇಕ ನಿಂತು ಬಿಳಿಯಣ ಚಿತ್ತ ತಾಯಿ ನೋಡಾರೆ 3 ಸಾಲ ಕರ್ದರ ಬರಿಲ್ಲ ನಿಂತ ಶೆಟ್ಟಿಗೇರಿ ಹೌದು ಚಿತ್ತ ಬರ ಗೌಡಗೆ ಸಂಬಂಧ ತಕರಾರ ಸೋಮನ ಮುಕ್ತ ಮಾಡನ ವಿಚಾರ ಅವರೊಳಗ ಅವನ ಕಾರ್ಬಾರ ಗೌಡಗೆ
ಒಟ್ಟೆ ಆಗಲಿಲ್ಲ ಜಾತಿ. ನೋಡ್ರಿ ಜಗತ್ತದೊಳಗ ತಾಯಿ ಕೊಂತದೇವಿ ಹೆಂಗ ದುಡ್ದು ಹೆಣ್ಣ ಮಗಳು ನೋಡ್ರಿ. ಈಗ ಸದ್ಯಕ್ಕಿನ ಜಮಾನದ ನೋಡ್ಬೇಕಾದ್ರ ಈಗಿನ ದಿನಮಾನದೊಳಗ ನೋಡ್ಬೇಕಾಗಿದ್ರ ಭಾಳ ಇಲ್ಲ. ಹೌದು, ಏನೋ ಒಂದು ಓಣಿದ ಮೆಂಬರ್ ನನ್ನ ಗಂಡ ಆತನಂದ್ರ ಮಕ್ಕಳಕಿನ ಹಿರಿಯರಿಗೆಲ್ಲರಿಗೆ ನೆನಪು ಹಾರ್ತಿರ್ತಕ್ಕಂಥವ್ರು ಹೆಣ್ಮಕ್ಳು ಈಗ ಅದಾರ. ಅವ್ರ ಮನೆಗೆ ಫೋನ್ ಹೋಯ್ತಿ, ಅವ್ರ ಮನೆಗೆ ಫೋನ್ ಹೋಯ್ತಿ ಆಯರ್ ತೊಂಬರ್ ಅಂತ ಹೇಳಿ. ಖರೆ ಆಗಿನ ಕಾಲದೊಳಗ ಧರ್ಮರ ಮನ್ಯಾಗ ನನ್ನ ತಾಯಿ ಕೊಂತದೆ ವಿಚಾರ ಮಾಡಿದಳು ಅಂತ ಮಾತು ಕೊಡ್ತಾಳ ಪುರುಷ ನಿಂತು. ಗೌಡನ ಭಾವನ ಗೌಡಕ್ಕೆ ಇವತ್ತು ನಮಗ ಬರ್ತಾದ ಅಂದ್ರ ಇದು ನನಗ ವಲ್ಲ, ಇದು ಒಳ್ಳೇದಲ್ಲ. ಯಾಕ ಭಾವನ ಮೇಲೆ ಅಟ್ಟ ಪ್ರೀತಿ. ಹೌದು ಹೌದು, ಗೌಡಕಿ ನಾವಲ್ಲ, ಯಾರು ಮಾಡ್ಬೇಕ ಅವರೇ ಇರ್ಲಿ ಅಂತಕ್ಕಂಥದ್ದು ಕೊಂತೇವನ ಮನುಷ್ಯನೊಳಗ ಪ್ರೀತಿ ಇತ್ತು. ಹೌದು ಹೌದು, ಆ ಪ್ರೀತಿಗಾಗಿ ತನ್ನ ಮಡದಿ ಆಗಿರ್ತಕ್ಕಂಥ ಬಿಳಿಯಣಿಸಿದ್ದ ಕೊಂತಾದೇವಿಗೆ ಶ್ರಾಪ ಕೊಟ್ಟ. ತವರಿಗೆ ಹಚ್ಚಿಬಿಟ್ಟದ, ತವರಿಗೆ ಹಚ್ಚಿಬಿಡದ. ಗಂಡ ಮನಿ ಎರವೈತು, ಮುಂದೆ ಹೋದ್ ಕೂಡಲಿ ತವ್ರ ಮನಿ ಎರವೈತು. ಹಂಗಾಯ್ತು. ಯಾಕ ನನ್ನ ಜೀವನೇ ನಾಶ ಆಗಲಿ, ಆದ್ರೆ ಇನ್ನೊಬ್ರ ಮ್ಯಾಗ ಅನ್ಯಾಯ ಬ್ಯಾಡ ಅಂತಕ್ಕಂಥದ್ ಮಾತಿಲ್ಲ. ಬರ್ಲಿ ಕೊಂತಾದೇವಿ ಮಾಡ್ತಾವ ಹಂಗ. ಕಂದಳ ಆರತಿ ಕೊಂತೇವನ ಮನದಾಗ ಸಾರಥಿ, ಭಾವನ ಮೇಲ ಎತ್ತು ತಾಯಿಯ ಪ್ರೀತಿ, ಬಿಳಿಯ ಮೋತಿ ಒಟ್ಟೆ ಆಗಲಿಲ್ಲ ಶಾಂತಿ. ತವರಿಗೆ ಕಳವೆನ ಬ್ಯಾಡಿನ ಆರೋತಿ, ಶೀಲಿಸಿದರ ಬಗಲಾಗ ಹಿಡದಾಳೋ ಹತ್ತಿ, ಅವರ ಮನೆಯೇ ಕೊಂತವ ಪಾಟಿಗಲ್ಲ ಹತ್ತಿ. ಹೌದು ಶೀತ ಬರ ಗೌಡಗೆ ಸಂಬಂಧ ತಕರಾರ, ಸೋಮನ ಮುಕ್ತ ಮಾಡನ ವಿಚಾರ, ಅವರೊಳಗ ಮನೆ ಕಾರ್ಬಾರ. ಮಗಳೇ ಬರಬೇಡ ಮನೆತನ, ಹುಟ್ಟಿದ ಮಗಳಿಗೆ ದುಃಖಿಸಿ ಕಳ್ವ್ಯಾನ, ಮಾಡೋ ಶರಣ ತಂದಿಗೆ ಬರ್ಲಿಲ್ಲ ಕರುಣ, ಹುಟ್ಟಿದ ಮಗಳಿಗೆ ದುಃಖಿಸಿ ಕಳ್ವ್ಯಾನ, ಪಾಟಿಗಲ್ಲ ಮೇಲೆ ಕುಂತು ಕ್ವಾದವ ಅಳತಳ ಒಂದೇ ಸಾವನ, ಹತ್ತು ಹತ್ತು ತಾಯಿ ಕೊಂತವನ ಕೆಂಪಗಾದು ಕಂಡ, ಹೌದು ಶೀತವೇ ಗೌಡಗೆ ಸಂಬಂಧ ತಕರಾರ, ಸೋಮನ ಮುಕ್ತ ಮಾಡನ ವಿಚಾರ, ಅವರೊಳಗ ಮನೆ ಕಾರ್ಬಾರ. ತವರ ಮನೆ ಮುಂದೆ ಕೊಂತೆವ ತೂರ್ಯಾರೋ
ಮಕ್ಕಳಿಗೆ ಒಂದು 2 ಜಾಗ ಇರ್ತಾವ. ಯಾವ್ಯಾವ್ರಿ ಜಾಗ? ಹುಟ್ಟಿದ್ರ ತವ್ರ ಮನಿ, ಆಹಾ ತಪ್ಪಿದ್ರ ಗಂಡ ಮನಿ. ಏನು? ಇದ್ರ ಗಂಡ ಮನಿ, ಇದ್ರ ಗಂಡ ಮನಿ, ತಪ್ಪಿದ್ರ ತವ್ರ ಮನಿ. ತಪ್ಪಿದ್ರ ತವ್ರ ಮನಿ. ಹೌದು ಹೌದು. ಇದು ಜಗತ್ತಿನ ಶ್ರುತಿ ಅದ. ಆಹಾ ಯಾವಾಗ ಧರ್ಮರ ಮನಿ ಒಳಗ ತನ್ನ ಒಡೆಯನಾಗಿರ್ತಕ್ಕಂಥ ಪತಿದೇವ ಬಿಳಿಯಣಿಸಿದ್ದ ಕೊಂತಾದೇವಿಗೆ ಕಳಿಸ್ದ. ಇಲ್ಲಿ ಕೊಂತೇವ ಇವತ್ತು ಧರ್ಮರ ಮಾತನಿ ಪಾಲಿಸಿ ನಡೆದಿಲ್ಲ ಅಂದ್ರ ಹೋಗ ನಿನ್ನ ತವ್ರಿಗೆ. ನಿನ್ನ ತವರಿಗೆ ನೀ ಹೋಗಂದ. ಹೌದು ಹೌದು. ಅವಾಗ ಕೊಂತಾದೇವಿ ಕಣ್ಣೀರ ಸುರಿಸಿ ಬಿಳಿಯಣಿಸಿದ್ದನ ಬಾದಿಗೆ ಹೊಂದಿ ಹೇಳ್ತಾಳ, ಏನು ಹೇಳ್ತಾಳ? ಏ ಭಗವಂತ, ಆಹಾ ನಾ ತಂಗಳ ತಿಂದು ನಿನ್ನ ಮನೆ ಅಂಗಳು ಹುಡುಕ್ತೀನಿ. ಪತಿದೇವ ಇಂಥದ ಪಾಲ, ಇಂಥ ಶ್ರಾಪ, ಇಂಥ ಮಾತು ನನಗೆ ಮಾತಾಡಬೇಡ. ನಿನ್ನ ಅಂಗಳ ಐಶ್ವರ್ಯ ನನ್ನ ತವ್ರೂರಲ್ಲ. ನಿನ್ನ ಅಂಗಳ ಐಶ್ವರ್ಯ ನನ್ನ ತವರು ಊರಿಗಲ್ಲ. ಹೌದು ಹೌದು. ನಿನ್ನ ಪಾದ ಸೇವೆನೆ ನನಗಿರ್ಲಿ. ಹೌದು ಹೌದು. ನಿನ್ನನ್ನ ಬಿಟ್ಟು ನನ್ನ ಅಗಲಿಸಿ ಬೇಡತೆ. ಕೊಂತಾದೇವಿ ದುಃಖ ಮಾಡ್ತಾಳ. ಪಾದ ಮೇಲೆ ಬಿದ್ದಾಡ್ತಾಳೆ ಏಕೋ ಪ್ರಕಾರ. ಅವಾಗ ಧರ್ಮ ಇದ್ದಿರ್ತಕ್ಕಂತ ಬೇಣಿಸಿದ್ದ ಹೇಳ್ತಾನ, ಏನ್ ಹೇಳ್ತಾನ? ಧರ್ಮರೊಮ್ಮ ಮಾತಿಗೆ ನುಡಿದ್ರಪ್ಪ ಅಂತ ನುಡದೇ ಬಿಟ್ರು. ಹೌದು ಹೌದು. ಮುಂದೇನಿಲ್ಲ. ಆಹಾ ಅದಕ್ಕೆ ಹೇಳ್ತಾರ, ಏನು? ಹಾವಿನಿಸ ಹಲ್ಲಿನೊಳಗ ತಿಳಿನಿಸ ಕೊಂಡ್ಯಾಗ ಸತ್ಯ ಧರ್ಮರಿಸ ಸತ್ಯ ಸಿದ್ಧರಿಸ ತುದಿನಿ ಅಲಿ ಮೇಗ ಅಂತ ಹೇಳ್ತಾರ. ಹೌದು ಹೌದು. ಅದಕ್ಕೆ ಧರ್ಮರ ಬಾಯಿಗೆ ಬರೋಕ್ಕಿಂತ ಮೊದಲು ಏನಿತ್ತಿತ್ತು, ಇವತ್ತು ನೀ ಹೋಗತ್ತೇಳಿ ಧಿಕ್ಕಾರ ಅಂತೇಳಿ ಬಾಯಿಗೆ ಬಂದಾದಂದ್ರ ಹಳ್ಳಿ ನಮ್ಮ ಮನಿ ಪಾಟಿಗೆ ಏರಬೇಡ, ನೀ ತವ್ರ ಮನೆಗೆ ಸಾಗು ಕೊಂತೇವಂದ. ಹಾ ಹಾ ಹಾ. ಅವಾಗ ದುಃಖ ಮಾಡುತ್ತ ತಾಯಿನ ಹೇಳ್ಕೊಂತಾದೇವಿ ಎಲ್ಲಿ ಬರ್ತಾಳ? ಬಬಲಾದಿಗೆ. ಬಬಲಾದಿ ಸಿದ್ಗೊಂಡ ಗೌಡರ ಮನೆಗೆ. ಹೌದು ಹೌದು. ಊರ ಗೌಡ, ಊರಿಗೆ ಅರಸ, ಊರಿನ ಒಡಿಯ ಹಾ ಹಾ ಅಂತವನ ಮನೆಗೆ ಬಂದು ಕೊಂತಾದೇವಿ ಅತ್ತಾಳಿಯಪ್ಪ, ಹಾ. ನನ್ನ ಗಂಡ ಮನಿ ಇವತ್ತ ನನ್ನ ಎರುವಾಗ್ಯದ. ಹೌದು ಹೌದು. ಅಲ್ಲ ತಂಗಿ, ಹಂಗ ನೀ ಗಂಡ ಮನಿಗೆ ಹೋಗಂದ. ಸತ್ಯ ಧರ್ಮರು. ಅವಾಗ ಕೊಂತಾದೇವಿ ಹೇಳ್ತಾಳ, ಹಾ ಧರ್ಮರ ನುಡ್ದು ಮತ್ತೆ ಹೊಳಿ ತಗೊಳಲ್ಲಪ್ಪ, ಹೌದು. ನನಗ ಧರ್ಮರ ಮನಿ ಇವತ್ತು ಎರುವಾಗ್ಯದ. ಆಗ್ಯಾದ. ಇನ್ನ ನನ್ನ ಪಾಲಿಗೆ ನೀನೇ ದೇವರ, ನಾನೇನು ಮನಿಯೊಳಗಿರ್ತೀನಿ ಅಂದಳು. ಹಾ ಹಾ ಹಾ. ಅವಾಗ ಸಿದ್ಧಗುಣ ಹೊಡೆತಾನ, ಏನಂತ? ಏ ಮಗಳ, ಹಾ ನಿನಗ ಕರ್ಕೊಂಡು ಬರ್ಲಿಕ್ಕಿದೇನ ಪಂಚಮಿ ಹಬ್ಬ ಅಲ್ಲ, ಇದು ದೀಪಾವಳಿ ಅಲ್ಲ. ಅಲ್ಲ ಅಲ್ಲ. ಹೆಣ್ಣ ಮಗಳಿಗೆ ಮನೆಗೆ ತಗೋಬೇಕಾದ್ರ ಇದು ಪಂಚಮಿನೂ ಅಲ್ಲ, ದೀಪಾವಳಿನೂ ಅಲ್ಲ. ದೀಪಾವಳಿನೂ ಅಲ್ಲ. ಹೌದು. ಇದು ಕರಿ ಒಳಗ ಕರಿ ಯಾವದಪ್ಪ ಅಂತ ಕಾರುಣಿ ಕಡತರ ಕರಿ ಅದ. ಹೌದು ಹೌದು. ಇಂಥ ದಿವಸ ಧರ್ಮರ ಮನಿ ಒಳಗಿಂದ ನೀ ನನ್ನ ಮನೆಗೆ ಬರ್ತಿದೆ ಅಂದ್ರ ಅಲ್ಲ, ಇದು ನನಗ ಅಲ್ಲ ಅಂದ. ಹೌದು ಹೌದು. ಅವಾಗ ಕೊಂತಾದೆ ದುಃಖ ಮಾಡಿ ಕಣ್ಣೀರು ಸುರಿಸ್ತಾಳೆಪ್ಪ. ಹಾ ಹಾ. ಹೆಣ್ಣ ಮಗಳಿಗೆ ನಡೆದರ ಗಂಡ ಮನೆ, ತಪ್ಪಿದ್ರ ತವ್ರ ಮನೆ ಅಂತ ಹೇಳ್ತಾರ. ಹೌದು ಹೌದು. ಅವಾಗ ನನ್ನ ಪಾಲಿಗೆ ನೀ ಹಡದಪ್ಪ, ನೀ ನನಗ ತಗೊಳಿಲ್ಲ ಅಂದ್ರ ನಿನ್ನ ಐಶ್ವರ್ಯ, ನಿನ್ನ ಮಾತ ನನಗೆ ಅದಕ್ಕೆ ಬೇಕಂತೇಳಿ ಕೊಂತಾದೇವಿ ಅದೇ ಅಂಗಳದೊಳಗ ಮಣ್ಣು ತುರಿ ಶ್ರಾಪ ಕೊಟ್ಟಳು. ನಿನ್ನ ಗೌಡಕಿ ಇನ್ನೊಬ್ಬರಿಗಾಗಲಿ ನಿನ್ನ ಮನೆ ನಡಗಮ್ಮ ಸುಟ್ಟು ಹೋಗಲಿ ತಿಳಿಸ್ತಾರ. ಹೌದು 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 ಹೌದು. ಯಾಕೆ ಹೇಳ್ಬೇಕಾಗ್ಯದ ಇದು? ಯಾಕ? ಈಗ ನಿಮ್ಮ ಮನಿ ಒಳಗೆ ಎಲ್ಲಾರ ಹಬ್ಬಕ್ಕೆ ಹೆಣ್ಮಕ್ಳು ಬರ್ತಾರ. ಹೆಣ್ಮಕ್ಳಿಗೆ ನಾವ್ ಏನ್ ಮಾಡ್ತೇವ್ರಿ? ಏನ್ ಮಾಡ್ತೀರಿ? ಅವ್ರದ್ದು ಏನ್ ಅಪೇಕ್ಷೆ ಇರ್ತದಪ್ಪ ಅಂತಂದ್ರ, ತವ್ರ ಮನಿಗೆ ಹೋದ ಬಳಕ ಒಂದ್ ಚರಿಗೆ ನೀರ್ ಎತ್ತಿ ಕೊಡ್ಬೇಕು. ಹೌದು ಹೌದು. ಯಾವ ಬಾತೇಳಿ ಕರಿಬೇಕು. ಇನ್ನೊಂದೇನೋ ಅಪೇಕ್ಷೆ ಇಲ್ಲ. ಹೌದು. ಅಂತದ್ರೊಳಗ ನಾವು ಹೆಣ್ಮಕ್ಳಿಗೆ ಒಂದೇಳಕ್ಕೆ ತಿರಸ್ಕಾರ ಮಾಡಿದೇವಂದ್ರ ಅವ್ರ ತಳಮಳ, ಅವ್ರ ಕಳಕಳ ನಮಗ್ ಹತ್ತಪ್ಪ ಅಂತಂದ್ರ 7 ಜನ್ಮದಾಗ ಮುಕ್ತಿಲ್ಲ, 7 ಜನ್ಮದ ಮುಕ್ತಿಲ್ಲ ಅಂತ ಹೇಳ್ತಾರೆ. ಹೌದು ಹೌದು ಹೌದು. ಅದಕ್ಕೆ ಮನೆಗೆ ಬಂದಿರ್ತಕ್ಕಂತ ಹೆಣ್ಣು ಮಗಳು ನಮ್ಮ ಮನೆ ಲಕ್ಷ್ಮಿ ಇರ್ತಾಳ, ಅಕ್ಕಿ ಮಾನ್ಯತೆ ಕೊಡ್ತಿರ್ತಾರೆ. ಅದಕ್ಕೆ ಇಲ್ಲಿ ನಡೆದದ ಏನು? ಕಾರುಣಿ ಕರಿದಿನ ಮಗಳೇ ಬರಗಣ ಮನೆತನ, ಸಿದ್ಧಗೊಂಡ ಗೌಡ ಮಗಳಿಗೆ ಧಿಕ್ಕರ ಮಾಡ್ಯಾನ, ಮಾಡ್ಯಾವ ಶರಣ ತಂದಿಗೆ ಬರಲಿಲ್ಲ ಕರುಣ, ಹುಟ್ಟಿದ ಮಗಳಿಗೆ ದುಃಖಿಸಿ ಕಳ್ವ್ಯಾನ, ಪಾಟಿಗಲ್ಲ ಮೇಲೆ ಕುಂತು ಕೊಂತೆವ ಆಳ್ತವ ಒಂದೇ ಸಾವನ, ಹತ್ತು ತಾಯಿ ಕೊಂತೆವನ ಕೆಂಪಗಾದ ಗಂಡ,
ಶರಣಿ. ನೋಡ್ರಿ ಧರ್ಮರ ಮನೆಯೊಳಗೆ ಏನಾಯ್ತು, ಏನಾಯ್ತು? ಅವಾಗ ತಂದಿ ಹೇಳ್ಕೊಳ್ಳಿ ಕೊಂತಾದೇವಿ ತಿಳಿಲಾರ್ದಂಗಾಯ್ತು. ಮುಗುಲು ಕಡದ ಮೈ ಮೇಲೆ. ಮುಗಲು ಕಡದು ಮೈ ಮೇಲೆ ಬಿತ್ತಂಗಾಯ್ತು. ಹೌದು ಹೌದು. ಅವಾಗ ಬಿನ್ನೋರ್ ಹೇಳ್ತಾಳ, ಏನು? ಒಳದಳ ಭಿನ್ನ ಕೊಂಚವ್ವ ಗೆಳಕಿನ್ನ ತವರ ಮನೆಯ ಮುಂದೆ ಕೊಂಚವ ತೋರ್ಯಾಳೋ ಮಣ್ಣ ಹುಟ್ಟದ ಮ್ಯಾಲ ಯೋಗಿ ಎಂಬುದಿಗೆ ಬಂತು ಅಂತ ಕರುಣ ದೇವರಾಗಿ ಮೆರೆಯ ಕೊಂಚವ ಅವರು ಕೊಟ್ಟ ಸಂಪೂರ್ಣ ಹೌದು ಚಿತ್ತ ಗೌಡಗೆ ಸಂಬಂಧ ತಕರಾರ ಸೋಮನ ಮುಟ್ಟ ಮಾಡನ ವಿಚಾರ ಅವರೊಳಗ ಮನೆ ಕಾರವಾರ ಗೌಡಗೆ ಸಂಬಂಧ ಶರಣಿ ಯಾವತ್ತು ಮಾಡ್ತಾಳ ಮಾವನ ಸ್ವರಣಿ ಅದವರ ಕರಣಿ ಕೊಂಚವನ ಭಂಡರ ಭರಣಿ ಜಗದಾಗ ಮೆರಿ ಹೋಗಂದು ಹಚ್ಚೇನ ಶಾನೆ ಹುಟ್ಟದ ಮೇಲ ಗುರು ಮದಗೊಳಗ ಕಳ್ಕೊಡ ತನ್ನ ಸಾನೆ ಶಿಷ್ಯಾಗಿ ಹಾನಂದು ಒಳಬಿಟ್ಟ ಪ್ರಾಣಿ ಹುಟ್ಟದ ಮುತ್ಯ ಗುರು ಮದಗೊಳಗ